ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋ ಬಹಳಷ್ಟು ಮುಖ್ಯವಾದ ವಿಡಿಯೋ ಆಗಿರುತ್ತೆ. ಅದು ನಮ್ಮ ಸರ್ಕಾರಿ ಪಿಂಚಣಿದಾರರು ಮತ್ತು ನೌಕರರಿಗಾಗಿ. ವೀಕ್ಷಕರೇ, 8ನೇ ವೇತನ ಆಯೋಗ, 8th ಪೇ ಕಮಿಷನ್, ಇಲ್ಲಿ ಬಂದಿರುವಂತ ಮಾಹಿತಿ ನೋಡೋದಾದ್ರೆ 8ನೇ ವೇತನ ಆಯೋಗದಿಂದ 69 ಲಕ್ಷ ಪಿಂಚಣಿದಾರರನ್ನು ಹೊರಗಿಡಲಾಗಿದೆಯೇ ಎಂಬ ಯಕ್ಷ ಪ್ರಶ್ನೆಗೆ ನಿಮಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೀಡ್ತಾ ಇದ್ದೀನಿ ವೀಕ್ಷಕರೇ. ಆದ್ದರಿಂದ ನಮ್ಮ ಸರ್ಕಾರಿ ಪಿಂಚಣಿದಾರರು, ನೌಕರರು ಈ ಮಾಹಿತಿ ಒಂದು ಚೂರು ಸ್ಕಿಪ್ ಮಾಡದೆ ನೋಡಲೇಬೇಕಾಗತ್ತೆ. ಇಲ್ಲಿ ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವೀಕ್ಷಕರೇ, ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಟಕ್ ಅಂತ ಬೆಲ್ ಬಟನ್ ಬಾರಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಟಕ್ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತು ನಿಮ್ಮ ಬಳಗದಲ್ಲಿ, ನಿಮ್ಮ ಸ್ನೇಹಿತರ ಬಳಗದಲ್ಲಿ ನನ್ನ ಈ ಪುಟ್ಟ ಪ್ರಯತ್ನದ ವಿಡಿಯೋವನ್ನು ಶೇರ್ ಮಾಡಿ ನನಗೆ ಪ್ರೋತ್ಸಾಹ ನೀಡಿ ಮತ್ತು ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ನೀಡ್ತಾ ಇರಿ ಅಂತ ಆಶಿಸ್ತಾ ವೀಕ್ಷಕರೇ, ಮಾಹಿತಿ ನೀಡ್ತಾ ಇದ್ದೀನಿ, ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ, ಪೂರ್ಣವಾಗಿ ವಿಡಿಯೋ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಫಾಲೋ ಮಾಡಿ ವೀಕ್ಷಕರೇ. 8th ಪೇ ಕಮಿಷನ್, 8ನೇ ವೇತನ ಆಯೋಗ ಜಾತಕ ಪಕ್ಷಿಯಂತೆ ಕಾಯ್ತಾ ಇರುವಂತ ನಮ್ಮ ನೌಕರರು ಪಿಂಚಣಿದಾರರಿಗೆ 8ನೇ ವೇತನ ಆಯೋಗದ ಒಂದು ಮಾಹಿತಿ ಅಪ್ಡೇಟ್ ಆಗಿರುತ್ತೆ. ಅದೇನಂದ್ರೆ 8ನೇ ವೇತನ ಆಯೋಗದಿಂದ 69 ಲಕ್ಷ ಪಿಂಚಣಿದಾರರನ್ನು ಹೊರಗಿಡಲಾಗ್ತಿದೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇಲ್ಲಿ ಮಾಹಿತಿಯನ್ನು ನಾನು ವಿವರವಾಗಿ ಹೇಳಬೇಕಾದ್ರೆ ಇಲ್ಲಿ ನವೆಂಬರ್ 21, 2025 8:59ಕ್ಕೆ ಅಪ್ಡೇಟ್ ಆಗಿರುವಂತಹ ಈ ಮಾಹಿತಿ ಆಗಿರುತ್ತೆ. ಲಕ್ಷಾಂತರ ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಇದರಿಂದ ಪಿಂಚಣಿದಾರರನ್ನ ಹೊರಗಿಡಲಾಗಿದೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ ವೀಕ್ಷಕರೇ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು ಎಂಬುದು ಇನ್ನು ಅದರ ಬಗ್ಗೆ ಕುಲಂಕಷವಾದ ಮಾಹಿತಿ ನಮಗೆ ಇನ್ನು ಬಂದಿಲ್ಲ. ಸರ್ಕಾರವು ಕೂಡ ಇದರ ಬಗ್ಗೆ ಏನು ಪ್ರತಿಕ್ರಿಯೆ ಕೂಡ ನೀಡಿಲ್ಲ. ಆದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಸುಮಾರು 69 ಲಕ್ಷ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿದ್ದಾರೆ. ವೇತನ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಅವರ ಪಿಂಚಣಿ ಸಹ ಪರಿಷ್ಕರಿಸಲಾಗುತ್ತಿದೆ. ಸರ್ಕಾರ ಹೊರಡಿಸಿದ ಉಲ್ಲೇಖ ನಿಯಮಗಳಲ್ಲಿ ಈ ಪಿಂಚಣಿದಾರರ ಬಗ್ಗೆ ಯಾವುದೇ ಸ್ಪಷ್ಟ ಉಲ್ಲೇಖವಿಲ್ಲ. ಆದರೆ ಇಲ್ಲಿ ಮಾಹಿತಿ ನಾನು ಡೀಟೇಲ್ ಆಗಿ ಹೋಗೋದಾದ್ರೆ 8th ಪೇ ಕಮಿಷನ್, ಕೇಂದ್ರ ಸರ್ಕಾರ ಇತ್ತೀಚೆಗೆ 8ನೇ ವೇತನ ಆಯೋಗವನ್ನು ರಚಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ. ಈ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ವೇತನ, ಭತ್ಯೆಗಳು ಮತ್ತು ನಿವೃತ್ತಿ ನಂತರದ ಪ್ರಯೋಜನಗಳಂತ ವಿಷಯಗಳನ್ನು ಪರಿಶೀಲಿಸುತ್ತಿದೆ ಮತ್ತು ಶಿಫಾರಸು ಕೂಡ ಮಾಡ್ತಾ ಇದೆ. ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಉಲ್ಲೇಖ ನಿಯಮಗಳಲ್ಲಿ ಒಂದು ಪ್ರಮುಖ ಅಂಶದ ಅನುಪಸ್ಥಿತಿಯ ಬಗ್ಗೆ ದೇಶಾದ್ಯಂತ ಪಿಂಚಣಿದಾರರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿ ಸಂಘಗಳ ಮುಖ್ಯ ಸಮಿತಿಯಾದ ರಾಷ್ಟ್ರೀಯ ಮಂಡಳಿ ಜಂಟಿ ಸಮಾಲೋಚನಾ ತಂಡವು ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಜಾಯಿಂಟ್ ಕನ್ಸಲ್ಟೇಟಿವ್ ಮಷಿನರಿ ಮೆಟ್ ಅರ್ಜೆಂಟ್ಲಿ ತುರ್ತು ಸಭೆಯನ್ನು ಕೂಡ ಕರೆದಿದೆ. ನಮ್ಮ ದೇಶದಲ್ಲಿ ಸುಮಾರು 69 ಲಕ್ಷ ಕೇಂದ್ರ ಸರ್ಕಾರಿ ಪಿಂಚಣಿದಾರರಿದ್ದಾರೆ. ವೇತನ ಆಯೋಗದ ಶಿಫಾರಸು ಆಧಾರದ ಮೇಲೆ ಅವರ ಪಿಂಚಣಿಯನ್ನು ಸಹ ಪರಿಷ್ಕರಿಸಲಾಗುತ್ತಿದೆ. ಆದರೆ ಸರ್ಕಾರ ಇತ್ತೀಚೆಗೆ ಹೊರಡಿಸಿದ 8ನೇ ವೇತನ ಆಯೋಗದ ಉಲ್ಲೇಖ ನಿಯಮಗಳಲ್ಲಿ TOR ನಲ್ಲಿ ಪಿಂಚಣಿದಾರರ ಬಗ್ಗೆ ಯಾವುದೇ ಸ್ಪಷ್ಟ ಉಲ್ಲೇಖವಿಲ್ಲ. ಇದು ನೌಕರರು ಮತ್ತು ಪಿಂಚಣಿದಾರರಲ್ಲಿ ಕಳವಳವನ್ನು ಉಂಟು ಮಾಡುತ್ತಿದೆ. ಅನೇಕ ಪಿಂಚಣಿದಾರರು ವೇತನ ಆಯೋಗದ ವ್ಯಾಪ್ತಿಗೆ ಬರುತ್ತಾರೆಯೇ ಎಂದು ಅನುಮಾನಿಸಿ ಕೇಂದ್ರಕ್ಕೆ ಪತ್ರಗಳನ್ನು ಬರೆಯಲು ಪ್ರಾರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದರೊಂದಿಗೆ ರಾಷ್ಟ್ರೀಯ ಮಂಡಳಿ ಜಂಟಿ ಸಮಾಲೋಚನಾ ತಂಡ ನಾಯಕರು ತುರ್ತಾಗಿ ಸಭೆ ಸೇರಿದರು. ನೌಕರರು ಮಾತ್ರವಲ್ಲದೆ ನಿವೃತ್ತರ ಪ್ರಯೋಜನಗಳನ್ನು ಸಹ ವೇತನ ಆಯೋಗದ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಯಂತ್ರೋಪಕರಣಗಳು ಯಾವಾಗಲೂ ಒತ್ತಾಯಿಸುತ್ತಿವೆ. ಸರ್ಕಾರ ಬಿಡುಗಡೆ ಮಾಡಿದ TOR ಅನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ ನಂತರ ಈ ಒಕ್ಕೂಟದ ನಾಯಕರು ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಇಲ್ಲಿ ಪಿಂಚಣಿದಾರರನ್ನು ಹೊರಗಿಡುವ ಪ್ರಯತ್ನದ ಬಗ್ಗೆ ಅನುಮಾನ ಕೂಡ ಇಲ್ಲಿ ಸಿಗ್ತಾ ಇದೆ. ಉಲ್ಲೇಖದ ನಿಯಮಗಳಲ್ಲಿ ಸಂಬಳ, ಭತ್ಯೆಗಳು ಮತ್ತು ಉದ್ಯೋಗಿ ಸೌಲಭ್ಯಗಳ ಬಗ್ಗೆ ತಿಳಿಸಲಾಗಿದ್ದರೂ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ಅಂದ್ರೆ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಇಲ್ಲಿ ಯಾವುದೇ ಉಲ್ಲೇಖವಿಲ್ಲ ಅಂತ ಮಾಹಿತಿ ಇದೆ. ಇದು ವೇತನ ಆಯೋಗದ ವ್ಯಾಪ್ತಿಯಿಂದ ಅವರನ್ನು ಹೊರಗಿಡುವ ಪ್ರಯತ್ನ ನಡೆಯುತ್ತಿದೆ ಎಂಬ ಅನುಮಾನವನ್ನು ಬಲಪಡಿಸುತ್ತದೆ ವೀಕ್ಷಕರೇ.
ಏಳನೇ ವೇತನ ಆಯೋಗದ ವರದಿಯು ಜನವರಿ 1, 2016ರಿಂದ ಜಾರಿಗೆ ಬಂದಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಆದರೆ 8ನೇ ವೇತನ ಆಯೋಗದ ವಿಷಯದಲ್ಲಿ ಅನುಷ್ಠಾನ ದಿನಾಂಕ ಇನ್ನೂ ಸ್ಪಷ್ಟವಾಗಿಲ್ಲ. ಸ್ಪಷ್ಟ ದಿನಾಂಕ ಕೊರತೆಯಿಂದ ನೌಕರರು ಮತ್ತು ಪಿಂಚಣಿದಾರರು ತಿದ್ದುಪಡಿಗಳು ಯಾವಾಗ ಜಾರಿಗೆ ಬರುತ್ತವೆ ಎಂದು ತಿಳಿಯಲು ಹೆಣಗಾಡುತ್ತಿದ್ದಾರೆ. ವೀಕ್ಷಕರೇ, 10 ವರ್ಷಗಳೊಮ್ಮೆ ವೇತನ ಆಯೋಗ ಅಂತ ಒಂದು ಕೂಡ ಅಪ್ಡೇಟ್ ಇರುತ್ತೆ. ಇಲ್ಲಿವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ವೇತನ ಆಯೋಗವನ್ನು ರಚಿಸುವ ಪದ್ಧತಿ ಇತ್ತು. ಆದರೆ ಈ ಬಾರಿ ತಿದ್ದುಪಡಿಗಳನ್ನು ಹೆಚ್ಚಾಗಿ ಮಾಡಬಹುದು ಎಂದು ಸೂಚಿಸಿದೆ. ಇದು ಭವಿಷ್ಯದ ವೇತನ ಹೆಚ್ಚಳ ಹೇಗಿರುತ್ತದೆ ಎಂಬ ಬಗ್ಗೆ ಹೊಸ ಅನುಮಾನಗಳನ್ನು ಹುಟ್ಟುಹಾಕಿದೆ. ಈಗಾಗಲೇ ನೌಕರರಿಗೆ 8ನೇ ವೇತನ ಆಯೋಗ ಯಾವಾಗ ಜಾರಿಗೆ ಬರಲಿದೆ ಅನ್ನೋ ಟೆನ್ಷನ್ ಕೂಡ ಇದೆ ವೀಕ್ಷಕರ. 9 ಲಕ್ಷ ಪಿಂಚಣಿದಾರರನ್ನು ವೇತನ ಆಯೋಗದ ವ್ಯಾಪ್ತಿಯಿಂದ ತೆಗೆದುಹಾಕುವುದರಿಂದ ಕೋಟ್ಯಾಂತರ ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ದೊಡ್ಡ ಮಟ್ಟದ ಆತಂಕವನ್ನು ಕೂಡ ನಮ್ಮ ಪಿಂಚಣಿದಾರರಲ್ಲಿ ಹುಟ್ಟಿಸಿದೆ. ವೀಕ್ಷಕರೇ, ಇವೆಲ್ಲ ಬಂದಿರುವಂತಹ ಅಪ್ಡೇಟ್ ಸುಳ್ಳಾಗಲಿ ಎಂಬ ಒಂದು ಆಶಾಭಾವನೆಯೊಂದಿಗೆ, ಯಾಕಂದ್ರೆ ಪಿಂಚಣಿದಾರರಿಗೂ ಕೂಡ ಅವರಿಗೆ ಸಿಗುವಂತ ಪಿಂಚಣಿಯಿಂದ ಅವರ ಜೀವನ ನಡೆಸ್ತಾ ಇದ್ದಾರೆ. ಸರ್ಕಾರವು ಯಾವುದೇ ಬದಲಾವಣೆ ಇಲ್ಲದೆ ಸುಗಮವಾಗಿ ಅವರಿಗೆ ಸಿಗ್ತಾ ಇರುವಂತಹ ಪಿಂಚಣಿ ಯಥಾ ಪ್ರಕಾರ ಸಿಗಲಿ ಮತ್ತು ಅವರಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಅಂತ ಆಸೆಯೊಂದಿಗೆ ಮಾಹಿತಿಯನ್ನು ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋ ನೋಡಿದ ಪ್ರತಿಯೊಬ್ಬ ಮಹನೀಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಏನಾದರೂ ತಪ್ಪಾಗಿದ್ರೆ ಅಥವಾ ಏನಾದರೂ ಮಾಹಿತಿಯಲ್ಲಿ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ, ಇನ್ನು ಮುಂದಿನ ಬರುವಂತ ವಿಡಿಯೋಗಳನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ ವೀಕ್ಷಕ.